ಹಂಸಗೀತೆ ಅಧ್ಯಾಯ 2. ಮನೆಗೆ ಹೋದ ಕೂಡಲೇ ರಾಯರು ನನಗೆ ಕುಳಿತುಕೊಳ್ಳಲು ಕೂಡ ಹೇಳದೆ ತಮ್ಮ ಮೇಜಿನ ಡ್ರಾ ಎಳೆದು ಅದರೊಳಗಿನಿಂದ ಸಾಧಾರಣವಾಗಿ ಕೇಸಿನ ಕಾಗದಗಳನ್ನಿಡುವ ಬಾದಾಮಿ ಕಾಗದದ ಕವರ್ ತೆಗೆದು ನನ್ನ ಮುಂದಿಟ್ಟು ಅದರೊಳಗಿರೋದನ್ನು ಓದು ಎಂದರು. ಕವರಿನ ಬಾಯಿ ಬಿಡಿಸಿ ನೋಡಿದೆ. ಅದರೊಳಗೊಂದು ಹಳೆಯದಾದ ಕರಡಿನ ಕಾಗದವಿತ್ತು. ಅದನ್ನು ಹೊರತೆಗೆಯಲೆಂದು ಕೈ ಹಾಕಿದೆ. ಹುಷಾರು, ಸಿಕ್ಕಾಪಟ್ಟೆ ಎಳೆಯಬೇಡ, ಹಳೆ ಕಾಗದ ಪುಡಿಯಾಗಿ ಹೋಗುತ್ತೆ ಎಂದು ನನ್ನನ್ನು ಎಚ್ಚರಿಸಿದರು ರಾಯರು ಹೇಳಿದಂತೆ ಈ ಕವರೊಳಗಿದ್ದ ಕಾಗದವನ್ನು ಎಚ್ಚರಿಕೆಯಿಂದ ಹೊರತೆಗೆದು ನೋಡಿದೆ. ಅದೊಂದು ಬಹು ಹಳೆಯ ಕಾಗದ, ದಪ್ಪನಾಗಿ ಒರಟಾಗಿ ಇತ್ತು. ಅದರ ಮೇಲೆ ಮೋಡಿ ಅಕ್ಷರದಲ್ಲಿ ರಾಗಿ ಮಸಿಯಲ್ಲಿ ಏನೋ ಬರೆದಿತ್ತು. ಕಾಗದವನ್ನು ಅಲ್ಲಲ್ಲಿ ಹುಳು ತಿಂದುದರಿಂದ ಅಕ್ಷರಪಾತವಾಗಿತ್ತು. ಅದರ ಜೊತೆಗೆ ಕಾಗದ ತುಂಬ ಹಳೆಯದಾದುದರಿಂದ ಒಂದು ಕಾಲಕ್ಕೆ ಬಿಳಿಯದಾಗಿದ್ದಿರಬಹುದಾದ ಕಾಗದ ಈಗ ಹಳದಿಯಾಗಿ ಬಾದಾಮಿ ಬಣ್ಣಕ್ಕೆ ವಿವರಣವಾಗಿತ್ತು. ರಾಯರು ಸುಮ್ಮನೆ ಕುಳಿತು ನನ್ನ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವರ ಹೃದಯದ ಉತ್ಸಾಹ ಅವರ ಕಣ್ಣ ಕಾತುರತೆಯಲ್ಲಿ ಹೊರಸೂಸುತ್ತಿದ್ದಂತೆಯೇ ಮೇಜನ್ನು ತಬಲಾದಂತೆ ಬಾರಿಸುತ್ತಿದ್ದ ಕೈ ಬೆರಳುಗಳಿಂದಲೂ ವ್ಯಕ್ತವಾಗುತ್ತಿತ್ತು. ಏನನ್ನು ಹೇಳಬೇಕೆಂಬ ಆತುರ ಇರುವುದನ್ನು ಅವರ ಮುಖಭಾವ ಸೂಚಿಸುತ್ತಿತ್ತು. ಆದರೂ ಮಾತನಾಡದೆ ಅವರು ನನ್ನನ್ನೇ ನೋಡುತ್ತಿದ್ದರು. ನಾನು ಕಾಗದವನ್ನು ಓದಲು ಯತ್ನಿಸಿದೆ. ಮೋಡಿಯ ಅಕ್ಷರದ ಪರಿಚಯವಿಲ್ಲದ ನನಗೆ ಆ ಕಾಗದದಲ್ಲಿ ಬರಹ ಕನ್ನಡವೆಂದು ಅಲ್ಲೊಂದು ಇಲ್ಲೊಂದು ತಿಳಿಯುವ ಅಕ್ಷರದಿಂದ ಗೊತ್ತಾಯಿತೇ ವಿನಃ ಸಂಪೂರ್ಣವಾಗಿ ಓದಲು ಆಗಲಿಲ್ಲ. 4-6 ನಿಮಿಷ ಪ್ರಯತ್ನಪಟ್ಟು ವಿಫಲನಾಗಿ ಕಡೆಗೆ ರಾಯರಿಗೆ ಶರಣು ಹೋದೆ. ಇದೇನು ಕಾಗದ ರಾಯರೇ ಎಂದೆ. ಏಕೆ, ಓದಲಿಕ್ಕಾಗಲಿಲ್ಲವೇ ಎಂದರು. ಅದೇನು ಅಕ್ಷರವೋ ಸರಪಣಿಯೋ? ಈ ಬರಹ ಓದಲಿಕ್ಕೆ ಬ್ರಹ್ಮ ಪ್ರತ್ಯೇಕ ಕಣ್ಣನ್ನು ಸೃಷ್ಟಿ ಮಾಡಬೇಕು. ಅದೇನು ನೀವೇ ಹೇಳಿಬಿಡಿ ಎಂದೆ. ಇದೊಂದು ದಾನ ಶಾಸನದ ನಕಲು. ಇವತ್ತು ಬೆಳಗ್ಗೆ ತಾನೇ ಅಕಸ್ಮಾತಾಗಿ ಕೈಗೆ ಸಿಕ್ಕಿತು. ಯಾರೋ ಒಬ್ಬ ಕಕ್ಷಿಗಾರ ತಂದು ಕೊಟ್ಟ ಕಾಗದದ ಕಟ್ಟಿನಲ್ಲಿ ಇತ್ತು. ಬಹಳ ಮುಖ್ಯವಾದ ದಾನ ಶಾಸನ. ಈ ನಕಲು ತೆಗೆದೇ 100 ವರ್ಷಗಳ ಮೇಲೆ ಆಗಿದೆ. ಹೈದರನ ಕಾಲದ್ದು ಇದು. ಅವನ ಮಗ ಟಿಪ್ಪು ಸುಲ್ತಾನ ಚಿತ್ರದುರ್ಗದಲ್ಲಿದ್ದ ಭೈರವಿ ವೆಂಕಟ ಸುಬ್ಬಯ್ಯ ಎನ್ನುವವರಿಗೆ ದಾನ ಕೊಟ್ಟ ವಿಚಾರ ಇದರಲ್ಲಿ ಬರೆದಿದೆ. ಇರಬಹುದು. ಇಂಥವು ಎಷ್ಟೋ ಇವೆ. ನೀವು ನನ್ನನ್ನು ಕರೆತಂದ ರೀತಿ ನೋಡಿ ಏನೋ ವಿಚಿತ್ರವನ್ನು ತೋರಿಸುತ್ತೀರಿ ಎಂದಿದ್ದೆ. ಇದರಲ್ಲೇನೋ ಮಹತ್ವ? ನಿರುತ್ಸಾಹದಿಂದ ನಾನು ಕೇಳಿದೆ. ನನ್ನ ನಿರುತ್ಸಾಹದ ಸಣ್ಣ ಧ್ವನಿ ಅವರನ್ನು ರೇಗಿಸಿತು. ಮಹತ್ವವಿಲ್ಲವೇ? ಅದಕ್ಕೆ ಅದನ್ನು ಓದು ಎಂದಿದ್ದು. ವೆಂಕಟ ಸುಬ್ಬಯ್ಯ ಭಾರೀ ಸಂಗೀತ ವಿದ್ವಾಂಸರಂತೆ. ಅವರು ಟಿಪ್ಪುವಿನ ಎದುರಿಗೆ ಹಾಡಲೊಪ್ಪದೆ ತಮ್ಮ ನಾಲಿಗೆಯನ್ನೇ ಕತ್ತರಿಸಿಕೊಂಡಿದ್ದರಿಂದ ಟಿಪ್ಪು ಮೆಚ್ಚಿ ಅವರಿಗೆ ತೊರೆಯೂರಿನ ಬಳಿ ಜಮೀನು ಮಾನ್ಯ ಕೊಟ್ಟನಂತೆ. ಇಂಥ ಶಾಸನ ಓದುವಾಗ ಊಹಾಶಕ್ತಿ ಇರಬೇಕು. ಬರೀ ಅಕ್ಷರ ಓದಿದರೆ ಬಂತೆ ಭಾಗ್ಯ. ನೀನೊಬ್ಬ ಸಾಹಿತಿ, ಊಹಾಶಕ್ತಿ ಇದ್ದವನೆಂದುಕೊಂಡಿದ್ದೆ. ನಿನಗೂ ಗೊತ್ತಾಗಲಿಲ್ಲವಲ್ಲ. ಅಲ್ಲಯ್ಯ, ಹಾಡುಗಾರನೊಬ್ಬ ನಾಲಿಗೆಯನ್ನು ಕತ್ತರಿಸಿಕೊಂಡರೆ ಎಂಥ ಪ್ರಸಂಗ ಒದಗಿರಬೇಕು, ಊಹಿಸಲಾರೆಯ? ಈ ದಾನಪತ್ರದ ತಾರೀಕು ಚಿತ್ರದುರ್ಗದ ಕೋಟೆ ಹೈದರನ ವಶವಾದ 1 ತಿಂಗಳ ನಂತರದ್ದು. ಆಗ ಇಂಥ ಘಟನೆ ನಡೆಯಲು ಏನು ಕಾರಣಗಳೊದಗಿರಬೇಕು? ಆಲೋಚನೆ ಮಾಡು. ಅಲ್ಲದೆ ಆತನ ಹೆಸರು ಭೈರವಿ ವೆಂಕಟ ಸುಬ್ಬಯ್ಯ ಅಂತ. ಆ ಮಾತಿನ ಅರ್ಥ ಏನು ಗೊತ್ತೇ? ಅಷ್ಟೇ ನಿನಗೆ ಗೊತ್ತಿರೋದು. ಭೈರವಿ ವೆಂಕಟ ಸುಬ್ಬಯ್ಯ ಎಂದರೆ ಭೈರವಿ ಅವರಿಗೆ ಒಲಿದ ರಾಗ. ಅವರ ಹಾಗೆ ಆ ರಾಗವನ್ನು ಬೇರೆ ಯಾರೂ ಹಾಡುತ್ತಿರಲಿಲ್ಲ. ಅದಕ್ಕೆ ಆ ಕಾಲದ ಜನ ಮೆಚ್ಚಿ ಆ ರಾಗದ ಹೆಸರನ್ನೇ ಅವರಿಗೆ ಬಿರುದಾಗಿ ತೊಡಿಸಿದ್ದರು. ಅಂಥವರು ಟಿಪ್ಪುವಿನ ಎದುರು ಹಾಡಲೊಪ್ಪದೆ ತಮ್ಮ ನಾಲಿಗೆಯನ್ನೇ ಕತ್ತರಿಸಿಕೊಂಡರು. ಈ ಘಟನೆಯ ಹಿಂಬದಿಯಲ್ಲಿ ಈ ದಾನ ಶಾಸನದ ಬರಡು ಮಾತುಗಳು ಬಣ್ಣಿಸಲಾಗದ ಎಂತಹ ಮಹಾ ದುರಂತ ನಡೆದಿರಬೇಕು. ನೀನೋ ಊಹಿಸಲಾರೆಯ? ಚಿತ್ರದುರ್ಗದ ಗಂಡು ಮೆಟ್ಟಿನ ಸಂಗೀತಗಾರ ಕೋಟೆ ಬಿದ್ದರೂ ಟಿಪ್ಪುವನ್ನು ಪ್ರತಿಭಟಿಸಿದ. ತನ್ನ ಪ್ರತಿಭಟನೆಯ ಬಲದಿಂದ ಟಿಪ್ಪುವನ ಹೃದಯವನ್ನು ಸೋಲಿಸಿದ ಎಂಬುದು ನಿನ್ನ ಮೈಯನ್ನು ಪುಲಕಿತಗೊಳಿಸಲಿಲ್ಲವೇ? ಚಿತ್ರದುರ್ಗದ ಇತಿಹಾಸದಲ್ಲಿ ಈ ರುದ್ರ ಘಟನೆ ಬಂಗಾರದ ಅಧ್ಯಾಯವಲ್ಲವೇ? ನಿನಗೆ ಯೋಚನೆ ಮಾಡುವ ಶಕ್ತಿಯೇ ಇಲ್ಲವೇ? ನಿಮ್ಮಂಥವರನ್ನು ಕಟ್ಟಿಕೊಂಡು ನಾನು ಹಾಳು ಬಾವಿಗೆ ಬೀಳಬೇಕು ಅಷ್ಟೇ ಎಂದರು ರಾಯರ ಕಳಕಳಿಯಿಂದ.
ಅವರ ಮಾತು ಕೇಳಿ 1 ನಿಮಿಷ ಸುಮ್ಮನಿದ್ದು ಅವರು ಹೇಳಿದ ಮಾತನ್ನು ಮೆಲುಕು ಹಾಕಿದೆ. ಅವರು ಹಾಡಿದ ಮಾತು ನಿಜ ಎನಿಸಿತು. ಕೊಂಚ ಹೊತ್ತು ತಲೆ ಬಾಗಿಸಿ ಕುಳಿತಿದ್ದು ಬಳಿಕ ಹೇಳಿದೆ, ನೀವು ಆಡಿದ ಮಾತು ನಿಜ ರಾಯರೇ. ನಾನು ಅಷ್ಟೆಲ್ಲ ಯೋಚಿಸಲಿಲ್ಲ. ಯೋಚಿಸುವಷ್ಟು ಅವಕಾಶವೂ ನನಗಿರಲಿಲ್ಲ. ಹಾಗಲ್ಲ, ಯೋಚಿಸದೆ ಮಾತನಾಡುವುದು ನಿನಗೆ ಅಭ್ಯಾಸವಾಗಿ ಹೋಗಿದೆ. ಅದಕ್ಕೆ ಬೇಸರವಾಯಿತು. ಹೋಗಲಿ, ಈಗಲಾದರೂ ಇದರ ಮಹತ್ವ ನಿನಗೆ ಅರ್ಥವಾಯಿತಲ್ಲ. ಈಗ ಒಂದು ಕೆಲಸ ಮಾಡಬೇಕು ಎಂದರು. ಏನು ಎಂದೆ. ಈ ಕಾಗದ ನನಗೆ ಸಿಕ್ಕಿದ್ದು ಹಿರಿಯೂರಿನ ಕಕ್ಷಿಗಾರನ ಹಳೆಯ ಕಾಗದಗಳ ಕಟ್ಟಿನಲ್ಲಿ. ಅವನಿಗೆ ಇದು ಹೇಗೆ ಬಂತು ಎಂದು ವಿಚಾರಿಸಿದೆ. ನನಗೆ ಗೊತ್ತಿಲ್ಲ, ನಮ್ಮ ಅಜ್ಜಿನ ಕೇಳಿ ನೋಡ್ತೀನಿ ಎಂದ. ಅವನಿಗೆ ಒಂದು ಕಾಗದ ಬರೆದು ಕೊಡ್ತೀನಿ. ನೀನೇ ಹಿರಿಯೂರಿಗೆ ಹೋಗಿ ಎಲ್ಲ ವಿಚಾರನ ತಿಳಿದುಕೊಂಡು ಸಾಧ್ಯವಿದ್ದರೆ ಆ ವೆಂಕಟ ಸುಬ್ಬಯ್ಯನವರ ಮನೆತನದವರು ಯಾರಾದರೂ ಇದ್ದರೆ ಎಲ್ಲಿದ್ದಾರೆ ಅಂತ ಎಲ್ಲ ವಿಚಾರಿಸಿಕೊಂಡು ಬರಬೇಕು. ಆ ಜಾಡು ಸಿಕ್ಕಿದರೆ ಅವರ ವಿಚಾರ ಹೆಚ್ಚು ಹೊರಬೀಳಬಹುದು. ಅಷ್ಟು ಮಾಡುತ್ತೀಯಾ ಎಂದರು. ಆಗಲಿ. ವೆಂಕಟ ಸುಬ್ಬಯ್ಯನವರ ವಿಚಾರ ತಿಳಿದವರು ಈ ಊರಿನಲ್ಲಿ ಯಾರೂ ಇಲ್ಲವೇ? ಏನೋ ವಿಚಾರಿಸಿ ನೋಡಬೇಕು. ಇಲ್ಲಿನವರಿಂದ ಹೆಚ್ಚು ತಿಳಿದೀತು ಎಂಬ ಆಸೆ ನನಗಿಲ್ಲ. 1-2 ಹಳೆಯ ತಲೆ ಇವೆ. ಏನಾದರೂ ಗೊತ್ತಾದರೆ ಅವರಿಂದ ಗೊತ್ತಾಗಬೇಕು. ಏನಾದರೂ ತಿಳಿಯಲಿ ಬಿಡಲಿ, ನಾವು ಮಾಡುವ ಪ್ರಯತ್ನ ಮಾಡಬೇಕು. ಬೇಕಾದರೆ ನೀನೇ ವಿಚಾರಿಸು. ಏಕನಾಥೇಶ್ವರಿ ದೇವಾಲಯದ ಅರ್ಚಕರಿದ್ದಾರಲ್ಲ, ಯಾರು? ವೀರಭದ್ರಪ್ಪನವರೇ? ಅವರ ತಂದೆಯವರಿದ್ದಾರೆ, ವೃದ್ಧರು. ದುರ್ಗದ ಎಷ್ಟೋ ವಿಚಾರ ಅವರಿಂದ ನನಗೆ ತಿಳಿಯಿತು. ಈ ವಿಷಯ ಇದುವರೆಗೂ ಏನೂ ಹೇಳಿಲ್ಲ. ನಾವೇ ವಿಚಾರಿಸಿದರೆ ಏನಾದರೂ ಗೊತ್ತಾಗಬಹುದು. ಹಾಗೆ ಮಠದ ರಂಗನಾಥ ಜೋಯಿಸರ ತಂದೆ ಲಿಂಗ ಜೋಯಿಸರನ್ನು ವಿಚಾರಿಸು. ಯಾರನ್ನು ಕೇಳುತ್ತೀಯೋ, ಹೇಗೆ ಮಾಡುತ್ತೀಯೋ ಅಂತೂ ಈ ವಿಚಾರದಲ್ಲಿ ನೀನು ಕೊಂಚ ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡಬೇಕು ಎಂದರು ರಾಯರು. ಆ ವೇಳೆಗೆ ರಾಯರಷ್ಟೇ ಆಸಕ್ತಿ ನನಗೂ ಹುಟ್ಟಿತು. ವೆಂಕಟ ಸುಬ್ಬಯ್ಯನವರ ವಿಚಾರದಲ್ಲಿ ಅವರು ಹೇಳಿದ ಜನರಲ್ಲಿ ವಿಚಾರಿಸುವುದಾಗಿ ಮಾತು ಕೊಟ್ಟೆ. ಅದಾಯಿತು. ನೀನು ಹಿರಿಯೂರಿಗೆ ಹೊರಡುವುದು ಯಾವಾಗ? ನಾಳೆ ನಾಡಿದ್ದು ಇಲ್ಲಿ ವಿಚಾರಿಸಿ ಬಳಿಕ ಹಿರಿಯೂರಿಗೆ ಹೋಗುತ್ತೇನೆ. ಹಾಗೇ ಮಾಡು. ನೀನು ಹೋಗುವಾಗ ತಿಳಿಸಿದರೆ ನನ್ನ ಕಕ್ಷಿಗಾರ ಭೀಮಣ್ಣನಿಗೆ ಕಾಗದ ಬರೆದು ಕೊಡ್ತೀನಿ. ಅಂತೂ ವೆಂಕಟ ಸುಬ್ಬಯ್ಯನವರ ವಿಚಾರ ಸಂಪೂರ್ಣವಾಗಿ ಪತ್ತೆ ಹಚ್ಚಬೇಕು. ಖಂಡಿತವಾಗಿಯೂ. ರಾಯರಿಗೆ ಮಾತು ಕೊಟ್ಟು ಮನೆಗೆ ಹಿಂತಿರುಗಿದೆ. ಅವರು ಹೇಳಿದ 4 ಮಾತು ನನ್ನ ಊಹಾಯಂತ್ರಕ್ಕೆ ಕೀಲು ಕೊಟ್ಟಿತು. ಮನೆಗೆ ಹಿಂತಿರುಗಿ ಊಟ ಮಾಡಿ ಮಲಗಿದ ಮೇಲೂ ರಾಯರು ನಾನು ಮನೆಗೆ ಹೊರಟಾಗ ಹೇಳಿದ ಮಾತು ಕಿವಿಯಲ್ಲಿ ಮಾರ್ದನಿಗೂಡುತ್ತಿತ್ತು. ಎಂತೆಂತಹ ಮಹನೀಯರು ಆಗಿ ಹೋದರೋ ಏನೋ ಈ ಸೀಮೆಯಲ್ಲಿ. ಅವರ ಹೆಸರು ಕೂಡ ತಿಳಿಯದಷ್ಟು ನಿರ್ಭಾಗ್ಯರಾಗಿ ಹೋಗಿದ್ದೇವೆ ನಾವು. ಭಾರವಾದ ಎದೆಯಾಳದಿಂದ ಹೊರಹೊಮ್ಮಿದ ನಿಟ್ಟುಸಿರಿನೊಂದಿಗೆ ಆ ಮಾತು ಆಡಿದ್ದರವರು. ಆ ಮಾತು ನನ್ನ ಹೃದಯದಲ್ಲಿ ಕೊರೆಯುತ್ತಿತ್ತು. ನಿಜ, ನಾವು ನಿರ್ಭಾಗ್ಯರು. ನಮಗೆ ನಮ್ಮ ನಾಡಿನ ಇತಿಹಾಸ, ನೆಲವನ್ನು ಪವಿತ್ರಗೊಳಿಸಿದ ಮಹನೀಯರ ವಿಚಾರ ಏನೂ ತಿಳಿಯದು. ಅವರ ತ್ಯಾಗ, ಬಲಿದಾನ, ಸಾಹಸಗಳು ನಮ್ಮ ಮರೆವಿನ ಜಾಡ್ಯದಲ್ಲಿ ಕಣ್ಣು ಮರೆಯಾಗಿ ಹೋಗಿವೆ. ನಾಲಿಗೆಯನ್ನೇ ಬಲಿಗೊಟ್ಟ ಹಾಡಗಾರ ನಮ್ಮ ಊರಿನವನು, ನಮ್ಮವನು. ಆದರೂ ಆತನ ವಿಚಾರ ನಮಗೆ ತಿಳಿಯದು. ಅಂದಿನವರೆಗೆ ಆತನ ಹೆಸರೇ ನಮಗೆ ಗೊತ್ತಿರಲಿಲ್ಲ. ಯೋಚಿಸುತ್ತಾ ಹೇಗಾದರೂ ಮಾಡಿ ಭೈರವಿ ವೆಂಕಟ ಸುಬ್ಬಯ್ಯನ ವಿಚಾರ ಪತ್ತೆ ಹಚ್ಚಲೇಬೇಕೆಂಬ ಹಠ ಮೂಡಿತು ನನ್ನಲ್ಲಿ. ಅದರೊಂದಿಗೆ ಬೆಳಗ್ಗೆ ವಿಚಾರಿಸಿದಾಗ ಏನು ತಿಳಿಯುವುದು, ಇನ್ನೇನು ಆ ಇಡೀ ಜೀವನದ ಭವ್ಯ ಘಟನೆಗಳು ಬೆಳಕಿಗೆ ಬಂದವು ಎಂದು ಚಿಂತಿಸುತ್ತಾ ಹಗಲಾಗುವುದನ್ನೇ ಕಾದು ಹಾಸಿಗೆಯಲ್ಲಿ ಹೊರಳಾಡಿದೆ. ನನ್ನ ಕನಸಿನಲ್ಲಿ ಯಾರೋ ಭೈರವಿ ರಾಗವನ್ನು ಹಾಡುತ್ತಿದ್ದರು. ಹಾಡು ಕೇಳುತ್ತಿದೆ, ಮುಖ ಮಾತ್ರ ಕಾಣಿಸಿತು.